ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ನಾನು ಈ ಸಿಫಿಲಿಸ್ ಅಥವಾ VDRL ಟೆಸ್ಟ್ ಏನಿದೆ, ಈ ಸಿಫಿಲಿಸ್ಸಿಗೆ ಮಾಡುವಂತಹ ಟೆಸ್ಟ್, ಇದರ ಬಗ್ಗೆ ಸುಮಾರಷ್ಟು ವೀಡಿಯೋಸನ್ನು ಮಾಡಿದ್ದೇನೆ. ಆ್ಯಂಡ್ ನನಗೆ ಒಂದು ಕ್ವೆಶನ್ ಬರ್ತಾ ಇರುತ್ತೆ, ಮೇಡಮ್ ನನಗೆ ಸಿಫಿಲಿಸ್ ಇತ್ತು, ನಾನು ಟ್ರೀಟ್ಮೆಂಟ್ ತೆಗೆದುಕೊಂಡೆ, ಬಟ್ ನನ್ನ VDRL ಇನ್ನೂ ಪಾಸಿಟಿವ್ ಇದೆ, ನನಗೆ ಅದು ಯಾವಾಗ ನೆಗೆಟಿವ್ ಬರುತ್ತೆ, ನಾನು ಎಷ್ಟು ದಿನ ಡಾಕ್ಟ್ರ್ ಹತ್ರ ಹೋಗ್ತಾ ಇರಬೇಕು, ಈ ಥರದ್ದೆಲ್ಲ ಕ್ವೆಶನ್ಸ್ ಬರ್ತಾ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬೇಸಿಕಲಿ ಈ ಸಿಫಿಲಿಸ್ಸಿನ ಟ್ರೀಟ್ಮೆಂಟ್ ಮತ್ತು ಅದರ ಫಾಲೋ ಅಪ್ಪಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ನಿಮ್ಗೆ ಗೊತ್ತಿರುವ ಹಾಗೆಯೇ ಈ ಸಿಫಿಲಿಸ್ ಏನಿದೆ, ಇದು ಒಂದು ಲೈಂಗಿಕವಾಗಿ ಹರಡುವಂತಹ ರೋಗ. ಇದು ಐದರ್ ವಜೈನಲ್ ಸೆಕ್ಸ್, ಯೋನಿಯ ಮುಖಾಂತರ ನೀವು ಲೈಂಗಿಕ ಕ್ರಿಯೆ ಮಾಡೋದ್ರಿಂದ, ಅಥವಾ ಮುಖಮೈಥುನ ಮಾಡೋದ್ರಿಂದ, ಅಥವಾ ಗುದ ಸಂಭೋಗ ಮಾಡೋದ್ರಿಂದ ಈ ಸಿಫಿಲಿಸ್ ರೋಗ ಹರಡುತ್ತೆ. ಸಿಫಿಲಿಸ್ ಇರುವಂತಹ ವ್ಯಕ್ತಿಯ ಜೊತೆ ನೀವು ಕ್ಲೋಸ್ ಕಾಂಟ್ಯಾಕ್ಟಿಗೆ ಬಂದ್ರಿ, ಅವನಿಗೆ ಆದಂಥ ಹುಣ್ಣಿನ ಜೊತೆ, ಶ್ಯಾಂಕರ್ ಅಂತ ನಾವೇನು ಹೇಳ್ತಾ ಇರ್ತೇವೆ, ಆ ಹುಣ್ಣಿನ ಜೊತೆ ನೀವು ಕಾಂಟ್ಯಾಕ್ಟಿಗೆ ಬಂದಾಗ ಆ ಹುಣ್ಣಿನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾ ಏನಿರುತ್ತೆ ನಿಮಗೆ ಅದು ಸ್ಪ್ರೆಡ್ ಆಗ್ಬೋದು. ಆ್ಯಂಡ್ ಆಲ್ಸೋ ಈ ತಾಯಿಗೆ ಸಿಫಿಲಿಸ್ ಇದ್ದಾಗ ಅವಳ ಮಗುವಿಗೆ ಸಿಫಿಲಿಸ್ ಬರುವಂತಹ ಚಾನ್ಸಸ್ ಇರುತ್ತೆ. ಸೊ ಸಿಫಿಲಿಸ್ ಒಂದು ಬ್ಯಾಕ್ಟೀರಿಯಾ, ಟ್ರಿಪನಿಮಾ ಪ್ಯಾಲಿಡಮ್ ಅನ್ನುವಂಥ ಒಂದು ಬ್ಯಾಕ್ಟೀರಿಯಾ ಯಾವುದು ಈ ಲೈಂಗಿಕವಾಗಿ ಹರಡುತ್ತೆ, ಅದರಿಂದ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸಿಫಿಲಿಸ್ ಅಲ್ಲಿ 4 ಸ್ಟೇಜಸ್ ಇರ್ತವೆ. ಒಂದು ಪ್ರೈಮರಿ, ಸೆಕೆಂಡ್ರಿ, ಲೇಟೆಂಟ್ ಮತ್ತು ಲೇಟ್ ಸಿಫಿಲಿಸ್. ಸೊ ಪ್ರೈಮರಿ ಸ್ಟೇಜ್ ಅಲ್ಲಿ ನಾವು ಈ ಹುಣ್ಣು ಅಥವಾ ಶ್ಯಾಂಕರ್ ಅನ್ನ ನೋಡ್ತಾ ಇರ್ತೇವೆ. ಸೆಕೆಂಡ್ರಿ ಸ್ಟೇಜಸ್ ಅಲ್ಲಿ ವ್ಯಕ್ತಿಗೆ ಈ ತರ ನಾಲಿಗೆ ಮೇಲೆ ಮತ್ತು ಕೈಗಳ ಮೇಲೆಲ್ಲ ರ್ಯಾಷಸ್ ಇಳ್ತಾ ಇರ್ತವೆ. ಲೇಟೆಂಟ್ ಸಿಫಿಲಿಸ್ ಅಲ್ಲಿ ಪೇಷಂಟಿಗೆ ಯಾವುದೇ ಸಿಂಪ್ಟಮ್ಸ್ ಇರೋದಿಲ್ಲ, ಬಟ್ ಟೆಸ್ಟ್ ಮಾತ್ರ ಪಾಸಿಟಿವ್ ಬರ್ತಾ ಇರುತ್ತೆ, VDRL ಪಾಸಿಟಿವ್ ಬರ್ತಾ ಇರುತ್ತೆ. ಅಂಡ್ ಲೇಟ್ ಸಿಫಿಲಿಸ್ ಆರ್ ಟರ್ಷರಿ ಸಿಫಿಲಿಸ್ ಅಲ್ಲಿ ಬ್ರೈನ್ ಇನ್ವಾಲ್ವ್ಮೆಂಟ್ ಆಗಲಿ, ಹಾರ್ಟಿನ ಇನ್ವಾಲ್ವ್ಮೆಂಟ್ ಆಗಲಿ ಎಲ್ಲ ನೋಡ್ತಾ ಇರ್ತೇವೆ. ಪ್ರೈಮರಿ ಸ್ಟೇಜ್ ಆಫ್ ಸಿಫಿಲಿಸ್ ನಾನು ಹೇಳಿದೆ, ಇಲ್ಲಿ ನಿಮ್ಗೆ ಅಲ್ಸರ್ಸ್ ಕಾಣ್ತಾ ಇರ್ತವೆ. ಅಲ್ಸರ್ಸ್ ಎಲ್ಲಿ ನೀವು ನೋಡ್ಬೋದು, ಯೋನಿಯಲ್ಲಿ, ಗುದದ್ವಾರದ ಹತ್ತಿರ, ರೆಕ್ಟಮ್ ಅಲ್ಲಿ, ತುಟಿಗಳ ಮೇಲೆ, ಬಾಯಿಯಲ್ಲಿ ನೋಡ್ತಾ ಇರ್ಬೋದು. ಯೂಶ್ವಲಿ ಈ ಅಲ್ಸರ್ಸ್ ಏನಿರ್ತವೆ ಅದಕ್ಕೆ ಪೇನೇ ಇರೋದಿಲ್ಲ. ಸೊ ಪೇಷಂಟ್ ಬಹಳ ಸಲ ಅದನ್ನ ನೋಟಿಸ್ ಮಾಡ್ತಾ ಇರೋದಿಲ್ಲ. ಈ ಸೆಕೆಂಡ್ ಸ್ಟೇಜ್ ಆಫ್ ಸಿಫಿಲಿಸ್ ಅಲ್ಲಿ ಈ ತರ ರ್ಯಾಷಸ್ ಬರ್ಲಿಕ್ಕೆ ಶುರು ಆಗ್ತವೆ. ಒಂಥರ ಬ್ರೌನಿಶ್ ಕಾಪರ್ ಕಲರ್ಡ್ ರ್ಯಾಶ್ ನೋಡ್ತಾ ಇರ್ತೇವೆ. ಶೀತ ಗ್ರಂಥಿಗಳು ದೊಡ್ಡದಾಗ್ಬೋದು, ನಿಮ್ಗೆ ಗಂಟ್ಲು ನೋವು ಬರ್ಬೋದು, ನಿಮ್ಮ ಕೂದಲು ಪ್ಯಾಚಿ ಹೇರ್ ಲಾಸ್ ಆಗ್ತಾ ಇರ್ಬೋದು, ನಿಮ್ಗೆ ಹೆಡೇಕ್ ಬರ್ತಾ ಇರ್ಬೋದು, ಬಾಡಿ ಪೇನ್ ಬರ್ತಾ ಇರ್ಬೋದು, ಸುಸ್ತಾಗ್ತಾ ಇರ್ಬೋದು. ಅಂಡ್ ಟರ್ಷರಿ ಸ್ಟೇಜ್ ಅಲ್ಲಿ ನಿಮ್ಮ ಬ್ರೈನ್ ಆಗ್ಲಿ, ಈ ತರ ಹಾರ್ಟ್ ಆಗ್ಲಿ, ಕಣ್ಣುಗಳಾಗ್ಲಿ, ರಕ್ತನಾಳಗಳಾಗ್ಲಿ, ಜಾಯಿಂಟ್ಸು, ಬೋನ್ಸು ಎಲ್ಲ ಇನ್ವಾಲ್ವ್ ಆಗ್ತಾ ಇರ್ತವೆ. ಸಿಫಿಲಿಸ್ ಇನ್ಫೆಕ್ಷನ್ ಆದ 1 ರಿಂದ 2 ತಿಂಗಳಲ್ಲಿ ಅದು ಪ್ರೈಮರಿ ಸ್ಟೇಜ್ಗೆ ಹೋಗುತ್ತೆ. 1 ರಿಂದ 3 ತಿಂಗಳಲ್ಲಿ ಅದು ಸೆಕೆಂಡ್ರಿ ಸ್ಟೇಜ್ಗೆ ಹೋಗುತ್ತೆ. ಸೆಕೆಂಡ್ರಿ ಇಂದ ಲೇಟೆಂಟ್ಗೆ ಅದು 1 ರಿಂದ 3 ತಿಂಗಳಲ್ಲಿ ಪಾಸ್ ಆಗುತ್ತೆ. ಅಂಡ್ ಈ ಲೇಟೆಂಟ್ ಸಿಫಿಲಿಸ್ 70% ಕೇಸಸ್ ಅಲ್ಲಿ ಅದು ಲೈಫ್ ಟೈಮ್ ಲೇಟೆಂಟೇ ಇರಬಹುದು. 30% ಆಫ್ ದ ಕೇಸಸ್ ಅಲ್ಲಿ ಈ ಲೇಟೆಂಟ್ ಸಿಫಿಲಿಸ್ ಟರ್ಷರಿ ಸಿಫಿಲಿಸ್ ಆಗಬಹುದು. ಸೊ ಪ್ರೈಮರಿ ಸಿಫಿಲಿಸ್ ಇದ್ದಾಗ ನಾವು ಬೆನ್ಜಥಿನ್ ಪೆನ್ಸಿಲಿನ್ ಅನ್ನ ಕೊಡ್ತಾ ಇರ್ತೇವೆ, 1 ಡೋಸ್. ಅದೇ ರೀತಿ ಸೆಕೆಂಡ್ರಿ ಮತ್ತು ಅರ್ಲಿ ಲೇಟೆಂಟ್ ಅಲ್ಲೂ ಸಹ ಸೇಮ್ 1 ಡೋಸ್ ಅನ್ನೇ ಕೊಡ್ತಾ ಇರ್ತೇವೆ. ಲೇಟೆಂಟ್ ಸಿಫಿಲಿಸ್ ಬಂದು ಮೋರ್ ದೆನ್ 12 ಮಂತ್ಸ್ ಆಗಿ ಹೋಗಿತ್ತು ಅಂದಾಗ ನಾವು 3 ಡೋಸಸ್ ಅನ್ನ ಕೊಡ್ಬೇಕಾಗತ್ತೆ. ಈ ಟರ್ಷರಿ ಸಿಫಿಲಿಸ್ ಅಥವಾ ಲೇಟ್ ಸಿಫಿಲಿಸಿನ ಸ್ಟೇಜಸ್ ಅಲ್ಲಿ ನಾವು ಈ ಪೆನ್ಸಿಲಿನ್ ಇಂಜೆಕ್ಷನ್ ಅನ್ನ ಒಂದು 14 ದಿವಸಗಳ ಮಟ್ಟಿಗೆ ಕೊಡಬೇಕಾಗಿ ಬರಬಹುದು. IV ಆಲ್ಸೋ ಸಮ್ಟೈಮ್ಸ್. ಈಗ ಸಿಫಿಲಿಸ್ ಟ್ರೀಟ್ಮೆಂಟಿನ ಔಟ್ಕಮ್ ಏನಿದೆ ಅದು ಕೆಲವೊಂದು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ. ಫಸ್ಟ್ ಫ್ಯಾಕ್ಟರ್ ಅಂದರೆ ಯಾವ ಸ್ಟೇಜ್ ಆಫ್ ಸಿಫಿಲಿಸ್ ಅಲ್ಲಿ ಆ ವ್ಯಕ್ತಿ ಇದ್ದ. ಫಾರ್ ಎಕ್ಸಾಂಪಲ್, ಆ ವ್ಯಕ್ತಿ ಫಸ್ಟ್ ಪ್ರೈಮರಿ ಅಥವಾ ಸೆಕೆಂಡ್ರಿ ಸ್ಟೇಜಸ್ ಅಲ್ಲಿ ಇದ್ದಾಗ ಆ ಟ್ರೀಟ್ಮೆಂಟಿನ ಔಟ್ಕಮ್ ಏನಿರುತ್ತೆ ಅದು ಒಳ್ಳೆಯದಿರುತ್ತೆ. ಫಾರ್ ಎಕ್ಸಾಂಪಲ್, ಆತನ ಟೈಟರ್ ಈ ಫಸ್ಟ್ 2 ಸ್ಟೇಜಸ್ ಅಲ್ಲಿ ಇದ್ದಾಗ ಕಡಿಮೆ ಬರ್ಬೋದು, ಒಂದು 4 ಪಟ್ಟು ಅದು ಟೈಟರ್ ಕಡಿಮೆ ಆಗ್ತಾ ಬರ್ತಾ ಇರ್ಬೋದು. ಆ್ಯಂಡ್ ಆಲ್ಸೋ ಆ ವ್ಯಕ್ತಿಯ ಹೇಗೆ ಏಜ್ ಹೆಚ್ಚಾಗ್ತಾ ಹೋಗುತ್ತೆ, ರೆಸ್ಪಾನ್ಸ್ ಅಥವಾ ಔಟ್ಕಮ್ ಅಷ್ಟು ಚೆನ್ನಾಗಿರ್ಲಿಕ್ಕಿಲ್ಲ ಕಂಪೇರ್ ಟು ಅ ಯಂಗರ್ ಪೇಷಂಟ್. ಸೊ ಇವೆಲ್ಲ ಫ್ಯಾಕ್ಟರ್ಸ್ ಮೇಲೆ ಈ ಟ್ರೀಟ್ಮೆಂಟಿನ ಔಟ್ಕಮ್ ಡಿಪೆಂಡ್ ಆಗ್ತಾ ಇರುತ್ತೆ.
ಸೊ ಈ ಟ್ರೀಟ್ಮೆಂಟ್ ಆದ ನಂತರ ನಾನು ಎಷ್ಟು ವರ್ಷಗಳವರೆಗೆ ನಾನು ಫಾಲೋ ಅಪ್ ಮಾಡ್ತಾ ಇರಬೇಕು? ಯೂಶ್ವಲಿ ಟ್ರೀಟ್ಮೆಂಟ್ ಆದಮೇಲೆ ನಿಮ್ಮ ಡಾಕ್ಟರ್ ನಿಮಗೆ ಒಂದು 6 ವೀಕ್ಸಿಗೆ ಅಥವಾ 6 ಮಂತ್ಸಿಗೆ ಆ್ಯಂಡ್ 1 ಇಯರಿಗೆ ಕರಿತಾ ಇರ್ಬೋದು, ಡಿಪೆಂಡಿಂಗ್ ಆನ್ ಯೋರ್ ಕೇಸ್. ನಿಮ್ಮ ಡಾಕ್ಟರ್ಗೆ ಅನಿಸ್ತು ನಿಮಗೆ ಬೇಗ ಕರಿಬೇಕು ಅಂದಾಗ ಅವರು ಬೇಗ ಕರಿಬೋದು, 6 ವೀಕ್ಸಿಗೆ ಕರಿಬೋದು, ಇಲ್ಲ ಅಂದರೆ ಅವರು 6 ಮಂತ್ಸಿಗೆ ಕರಿಬೋದು, ಇಲ್ಲ 1 ಇಯರಿಗೆ ಸಹ ಕರಿತಾ ಇರ್ಬೋದು. ಬಟ್ ಒಂದು ಫಾಲೋ ಅಪ್ ಚೆಕ್ಕನ್ನು ಯೂಶ್ವಲಿ ಡಾಕ್ಟರ್ ಇಟ್ಟಿರ್ತಾರೆ ಆಫ್ಟರ್ ನೀವು ಟ್ರೀಟ್ಮೆಂಟನ್ನು ಕಂಪ್ಲೀಟ್ ಮಾಡಿದ ಮೇಲೆ. ಈ ವ್ಯಕ್ತಿ ಫಾಲೋ ಅಪ್ಪಿಗೆ ಬಂದಾಗ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ? 2 ಥಿಂಗ್ಸ್. ಒಂದು, ಆತನ ಲಕ್ಷಣಗಳು, ರೋಗ ಲಕ್ಷಣಗಳು ಅವನಿಗೆ ಏನಿತ್ತು ಅದು ಕಡಿಮೆ ಆಗ್ತಾ ಬರಬೇಕು ಆ್ಯಂಡ್ ಅವನಿಗೆ ಸ್ವಲ್ಪ ರಿಲೀಫ್ ಸಿಗ್ತಾ ಇರಬೇಕು ಅವನ ಸಿಂಪ್ಟಮ್ಸಿಂದ. ಆ್ಯಂಡ್ ಎರಡನೇದು, ಆ ಟೈಟರ್ಸ್ ಏನಿದೆ, ನಾವು VDRL ಎಕ್ಸೆಟ್ರಾ ಏನು ಟೈಟರ್ ಮಾಡಿರ್ತೇವೆ ಅದನ್ನು ಕಡಿಮೆ ಆಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. ಸಪೋಸ್ ಆ ವ್ಯಕ್ತಿ ಫಾಲೋ ಅಪ್ಪಿಗೆ ಬಂದ ಆ್ಯಂಡ್ ಅವನಲ್ಲಿ ಆ ಸಿಂಪ್ಟಮ್ಸ್ ಏನಿತ್ತು, ರೋಗ ಲಕ್ಷಣಗಳು ಏನಿದೆ ಅವು ಕಡಿಮೆನೇ ಆಗಿಲ್ಲ, ಅಥವಾ ಕಡಿಮೆ ಆಗಿದ್ವು ಅಂಡ್ ವಿತಿನ್ 6 ಮಂತ್ ಮತ್ತೆ ಮರುಕಳಿಸಿದ್ದಾವೆ, ಅಥವಾ ಆತನಿಗೆ ನಾವು ಏನ್ ಟೈಟರ್ ಮಾಡಿದ್ವಿ ಅದು ಇನ್ನೂ ಹೆಚ್ಚಾಗ್ತಾ ಇದೆ, ಅಂತ ಕಂಡೀಷನ್ಸ್ ಅಲ್ಲಿ ಡಾಕ್ಟರ್ಸ್ ಏನ್ ಮಾಡ್ತಾರೆ, ಆವಾಗ ಅವರು ಇವ್ಯಾಲ್ಯೂಯೇಟ್ ಮಾಡ್ತಾರೆ ಈ ವ್ಯಕ್ತಿಗೆ ಏನಾದ್ರೂ ಮತ್ತೆ ರೀಇನ್ಫೆಕ್ಷನ್ ಆಗಿದ್ಯಾ ಅಥವಾ ನಾವು ಕೊಟ್ಟಂತಹ ಟ್ರೀಟ್ಮೆಂಟ್ ಏನಾದರೂ ಫೇಲಿಯರ್ ಆಗಿದೆಯಾ ಅಂತ. ಸಪೋಸ್ ಆ ವ್ಯಕ್ತಿ ಫಾಲೋ ಅಪ್ಪಿಗೆ ಬಂದಾಗ ಅವನಿಗೆ ಯಾವುದಾದ್ರೂ ಈ ನರಗಳಿಗೆ ಸಂಬಂಧಿತ ಸಿಂಪ್ಟಮ್ಸ್ ಬಂತು ಅಥವಾ ಬೇರೆ ಯಾವುದಾದ್ರೂ ಸಿಂಪ್ಟಮ್ಸ್ ಅವನಿಗೆ ಬರ್ತಾ ಇದೆ, ಬಟ್ ಅವನು ಲಾಸ್ಟ್ 3 to 6 ಮಂತ್ ಯಾವುದೇ ಒಂದು ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗಲಿಲ್ಲ ಅಂದಾಗ ಡಾಕ್ಟರ್ ನಿಮ್ಮ ಈ CSF ಇವ್ಯಾಲ್ಯೂಯೇಷನ್ ಅನ್ನು ಮಾಡ್ತಾರೆ. CSF ಇವ್ಯಾಲ್ಯೂಯೇಷನ್ ಅಂದರೆ ನಿಮ್ಮ ಬೆನ್ನು ಉರಿಯಿಂದ ಆ ನೀರನ್ನು ತೆಗಿತಾರೆ ಮತ್ತು ಅದನ್ನು ಟೆಸ್ಟ್ ಮಾಡ್ತಾರೆ. ಸೊ ದ್ಯಾಟ್ ನಮಗೆ ಪತ್ತೆ ಹಚ್ಚಲಿಕ್ಕೆ ಆ ಬ್ರೈನ್ ಅಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಆಗ್ತಾ ಇದೆಯಾ, ಈ ಸಿಫಿಲಿಸ್ ಏನಾದರೂ ಮುಂದುವರಿತಾ ಇದೆಯಾ, ನಮ್ಮ ಟ್ರೀಟ್ಮೆಂಟ್ ಏನಾದರೂ ಫೇಲ್ ಆಗಿರ್ಬೋದಾ ಅಂತ ಇವ್ಯಾಲ್ಯೂಯೇಟ್ ಮಾಡಲಿಕ್ಕೆ. ಆ್ಯಂಡ್ ಆಲ್ಸೋ HIV ಅನ್ನು ಟೆಸ್ಟ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಅದೇ ವ್ಯಕ್ತಿ ಸಪೋಸ್ ಅವನು ಮತ್ತೆ ಫಾಲೋ ಅಪ್ಪಿಗೆ ಬಂದ ಆ್ಯಂಡ್ ಅವನಿಗೆ ಸಿಂಪ್ಟಮ್ಸ್ ಮತ್ತೆ ಬರ್ತಾ ಇದ್ದಾವೆ ಆ್ಯಂಡ್ ಅವನು ವಿತಿನ್ 3 to 6 ಮಂತ್ಸ್ ಟ್ರೀಟ್ಮೆಂಟ್ ಆದ ವಿತಿನ್ 3 to 6 ಮಂತ್ಸಲ್ಲಿ ಮತ್ತೆ ಅವನು ಲೈಂಗಿಕ ಕ್ರಿಯೆಯನ್ನು ಮಾಡಿದ್ದಾನೆ ಅಂದಾಗ ನಾವು ಈ ವ್ಯಕ್ತಿಗೆ ಮತ್ತೆ ಏನಾದರೂ ರೀಇನ್ಫೆಕ್ಷನ್ ಆಗಿದೆಯಾ ಅಂತ ಅಸೆಸ್ ಮಾಡಬೇಕಾಗತ್ತೆ. ಸೊ ಬೇಸಿಕಲಿ ನಿಮ್ಮ ಡಾಕ್ಟರ್ ನಿಮ್ಮ ರೋಗ ಲಕ್ಷಣಗಳನ್ನು, ನಿಮಗೆ ಏನಾದರೂ ಬ್ರೈನ್ ಇನ್ವಾಲ್ವ್ಮೆಂಟ್ ಆಗಿದೆಯಾ, ನಿಮ್ಮ ಟೈಟರ್ಸ್ ಹೇಗೆ ಏರ್ತಾ ಇದ್ದಾವ, ಕಡಿಮೆ ಆಗ್ತಾ ಇದ್ದಾವ, ಇವನ್ನೆಲ್ಲವನ್ನ ನೋಡಿಕೊಂಡು ನಿಮಗೆ ಈ CSF ಎಕ್ಸಾಮಿನೇಷನ್ ಮಾಡಬೇಕಾ, ಅಂದರೆ ನಿಮ್ಮ ಬೆನ್ನು ಉರಿಯಿಂದ ನೀರನ್ನು ತೆಗೆದು ನಾವು ಇವ್ಯಾಲ್ಯೂಯೇಟ್ ಮಾಡಬೇಕಾ, ಅದರಲ್ಲಿ ಏನು ಫೈಂಡಿಂಗ್ ಇದೆ, ನಾವು ಮತ್ತು ಇವರಿಗೆ ಇನ್ನೊಂದು ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಕೊಡಬೇಕಾಗತ್ತಾ ಅಂತ ಅವರು ಡಿಸೈಡ್ ಮಾಡ್ತಾ ಇರ್ತಾರೆ. ಸೊ ಫಾಲೋ ಅಪ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಬಹಳಷ್ಟು ಸಲ ಜನ ಏನು ಮಾಡ್ತಾರೆ, ಇಂಜೆಕ್ಷನ್ಸನ್ನು ತೆಗೆದುಕೊಂಡು ಬಿಡ್ತಾರೆ, ಬಟ್ ಫಾಲೋ ಅಪ್ಪಿಗೆ ಹೋಗ್ತಾ ಇರೋದಿಲ್ಲ. ಸೊ ಫಾಲೋ ಅಪ್ಪಿಗೆ ಹೋಗೋದು ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ, ಯಾಕಂದರೆ ನಿಮ್ಮ ಡಾಕ್ಟರಿನ ಇವ್ಯಾಲ್ಯೂಯೇಷನ್ ಆವಾಗ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಎರಡನೇ ಥಿಂಗ್ ನಾನು ಹೇಳಿದ್ದೆ, ನಿಮ್ಮ VDRL ಟೈಟರ್ ಕಡಿಮೆ ಬರೋದು. ಸೊ ಬಹಳಷ್ಟು ಜನ ಏನು ಮಾಡಿಬಿಡ್ತಾರೆ, ಅಯ್ಯೋ ನನ್ನ VDRL ಮೊದಲೆಷ್ಟು ಇಷ್ಟೇ ಇತ್ತು ಈಗಲೂ ಅಷ್ಟೇ ಇದೆ, ಸೊ ನನ್ನ ಟ್ರೀಟ್ಮೆಂಟ್ ಸರಿ ಆಗಲಿಲ್ವೋ ಏನೋ ಅಂತ ಅವರಿಗೆ ಇದು ಒಂದು ಹೆದರಿಕೆ ಕುತ್ಕೊಂಡು ಬಿಡುತ್ತೆ. ಸೊ ಈ VDRL ಟೈಟರ್ ಏನಿದೆ ಅದು ಕಡಿಮೆ ಆಗೋದು ಅಥವಾ 4-fold ನಾವು ಕಡಿಮೆ ಆಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ. 4-fold ಅಂತ ಹೇಳಿದರೆ ಒಂದು 64 1:64 ಇತ್ತು ಅಂತ ಹೇಳಿದರೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಅದು 1:4 ಅಥವಾ 1:8 ಆಗಬೇಕು ಅಂತ. ಬಟ್ ಇದರಲ್ಲಿ ಕೆಲವೊಂದು ಥಿಂಗ್ಸನ್ನು ನೀವು ನೆನ್ಪಿಟ್ಕೊಳ್ಬೇಕು. ಫಸ್ಟ್ ಥಿಂಗ್, ಈ VDRL ಏನಿದೆ 80% ಜನರಲ್ಲಿ ಅದು ನೆಗೆಟಿವ್ ಬರ್ತಾನೆ ಇರೋದಿಲ್ಲ, ಹಾಗೇ ಇರುತ್ತೆ ಅದು. ಸೊ ಜಸ್ಟ್ ಅವರಿಗೆ ನೆಗೆಟಿವ್ ಬಂದಿಲ್ಲ ಅಂದ ಮಾತ್ರಕ್ಕೆ ನಿಮ್ಮ ಟ್ರೀಟ್ಮೆಂಟ್ ಫೇಲ್ ಆಗಿದೆ ಅಥವಾ ನಿಮ್ಮ ಟ್ರೀಟ್ಮೆಂಟ್ ಸರಿ ಆಗಿಲ್ಲ ಅಂತ ಅರ್ಥ ಅಲ್ಲ. ಬರೀ 20% ಕೇಸಸಲ್ಲಿ ಮಾತ್ರ ಈ VDRL ನೆಗೆಟಿವ್ ಬರ್ಬೋದು. ಆ್ಯಂಡ್ ನೆಗೆಟಿವ್ ಬರಲಿಕ್ಕೂ ಕೆಲವೊಮ್ಮೆ ಅದು 1 ರಿಂದ 2 ವರ್ಷ ತೆಗೆದುಕೊಳ್ತಾ ಇರುತ್ತೆ. ಅದು ನೀವು ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ಸಿಫಿಲಿಸಲ್ಲಿ ಇದ್ದಾಗ ಮಾತ್ರ ಈ ಥರ ನೆಗೆಟಿವ್ ಬರುವಂಥ ಚಾನ್ಸಸ್ ಹೆಚ್ಚಾಗ್ತಾ ಇರುತ್ತೆ. ಆ್ಯಂಡ್ ಆಲ್ಸೋ ನಿಮ್ಮ ಇನಿಷಿಯಲ್ ಟೈಟರ್ ಹೆಚ್ಚಿತ್ತು ಅಂದಾಗ, ಈಗ ನಿಮ್ಮ ಇನಿಷಿಯಲ್ ಟೈಟರ್ 1:120 ಇದ್ದಾಗ ಅದು ಸ್ವಲ್ಪ ಕಡಿಮೆ ತೋರಿಸ್ತಾ ಇರುತ್ತೆ. ಸಪೋಸ್ ನಿಮ್ಮ ಇನಿಷಿಯಲ್ ಟೈಟರೇ 1:8 ಇದ್ದಾಗ ಅದು ಕಡಿಮೆ ತೋರಿಸೋದು ಸ್ವಲ್ಪ ಕಷ್ಟ. ಸೊ ಈ VDRL ಟೈಟರಿನ ಬಗ್ಗೆ ನೀವು ನೆನ್ಪಿಟ್ಕೊಳ್ಬೇಕು ದಟ್ ಎಲ್ಲರಲ್ಲೂ ಇದು ನೆಗೆಟಿವ್ ಬರ್ತಾ ಇರೋದಿಲ್ಲ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ,
ಆಸ್ ಅ ಡಾಕ್ಟರ್ ನಿಮ್ಮ ಲಕ್ಷಣಗಳು ಕಡಿಮೆ ಆಗ್ತಾ ಇದೆ ಆ್ಯಂಡ್ ನಿಮ್ಮ VDRLನ ಟೈಟರ್ ಹೆಚ್ಚಾಗ್ತಾ ಇಲ್ಲ, 4-fold ಇನ್ಕ್ರೀಸ್ ಆಗ್ತಾ ಇಲ್ಲ, ಅದನ್ನು ನಾವು ಕೋರಿಲೇಟ್ ಮಾಡಿಕೊಂಡು ನಿಮ್ಮ ಟ್ರೀಟ್ಮೆಂಟಿನ ಸಕ್ಸಸ್ ಆಗಲಿ ರೀಇನ್ಫೆಕ್ಷನ್ ಆಗಲಿ ಅಸೆಸ್ ಮಾಡ್ತಾ ಇರ್ತೇವೆ. ಸೊ ಜಸ್ಟ್ ಬಿಕಾಸ್ ನಿಮ್ಮ VDRL ಹಾಗೇ ಇದೆ, 1:8 ಇದ್ದಿದ್ದು 1:8 ಇದೆ ಅಥವಾ 1:8 ಇದ್ದಿದ್ದು 0 ಆಗಲಿಲ್ಲ ಅಂದ ಮಾತ್ರಕ್ಕೆ ನಿಮಗೆ ಟ್ರೀಟ್ಮೆಂಟ್ ಸರಿ ಆಗಲಿಲ್ಲ ಅಥವಾ ನಿಮಗೆ ರೀಇನ್ಫೆಕ್ಷನ್ ಆಗಿಬಿಟ್ಟಿದೆ ಅಂತ ಅರ್ಥ ಅಲ್ಲ. ಸೊ ಫಾಲೋ ಅಪ್ಪಿಗೆ ಹೋಗಿ ಡಾಕ್ಟರ್ ನಿಮ್ಮನ್ನು ಇವ್ಯಾಲ್ಯೂಯೇಟ್ ಮಾಡ್ತಾರೆ, ನಿಮ್ಮ ಲಕ್ಷಣಗಳನ್ನು ನೋಡ್ತಾರೆ, ನಿಮ್ಮ ಬ್ಲಡ್ ಟೆಸ್ಟನ್ನು ಅಸೆಸ್ ಮಾಡ್ತಾರೆ ಆ್ಯಂಡ್ ಅವರು ಡಿಸಿಷನನ್ನು ಮಾಡ್ತಾರೆ ನಿಮಗೆ ಫರ್ದರ್ ಹೇಗೆ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ. ಆ್ಯಂಡ್ ಸಪೋಸ್ ಆ ಥರದ ರೀಟ್ರೀಟ್ಮೆಂಟ್ ನಿಮಗೆ ಮಾಡಬೇಕಾಗಿ ಬಂದಾಗ ಮತ್ತೆ 3 ಎಕ್ಸ್ಟ್ರಾ ಡೋಸಸ್ ಆಫ್ ಪೆನ್ಸಿಲಿನನ್ನು ಕೊಡಬೇಕಾಗಿ ಬರ್ಬೋದು. ಆ್ಯಂಡ್ ಈ CSF ಬ್ರೈನಿಗೆ ಏನಾದರೂ ಇನ್ವಾಲ್ವ್ಮೆಂಟ್ ಆಯಿತು ಅಂದಾಗ ಈ ಟ್ರೀಟ್ಮೆಂಟ್ ಏನಿರುತ್ತೆ 2 ವಾರಗಳ ಮಟ್ಟಿಗೆ ನಡೀತಾ ಇರುತ್ತೆ. ಸೊ ನನಗೆ ಹೇಗೆ ಗೊತ್ತಾಗತ್ತೆ ನನ್ನ ಸಿಫಿಲಿಸ್ ಹೋಗಿದೆಯೋ ಇಲ್ವೋ ಅಂತ? ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರ್ ಹತ್ರ ಫಾಲೋ ಅಪ್ಪಿಗೆ ಹೋಗಬೇಕು. ನಿಮ್ಮ ಡಾಕ್ಟರ್ ನಿಮ್ಮನ್ನು ಅಸೆಸ್ ಮಾಡ್ತಾರೆ, ನಿಮ್ಮ ಲಕ್ಷಣಗಳನ್ನು ನೋಡ್ತಾರೆ, ನಿಮ್ಮ ಸಿಂಪ್ಟಮ್ಸು ಸೈನ್ಸು ಎಲ್ಲ ಕಡಿಮೆ ಆಗಿದೆಯೋ, ನಿಮ್ಮ ಟೈಟರ್ಸ್ ಹೇಗಿದೆ ಅದನ್ನು ಕೋರಿಲೇಟ್ ಮಾಡಿಕೊಂಡು ನಿಮ್ಮ ಡಾಕ್ಟರ್ ನಿಮಗೆ ಇದರ ಬಗ್ಗೆ ಗೈಡ್ ಮಾಡ್ತಾರೆ. ಜಸ್ಟ್ ನಿಮ್ಮ VDRL ರಿಪೋರ್ಟಿನ ಮೇಲೆ ನಿಮ್ಮ ಟ್ರೀಟ್ಮೆಂಟ್ ಎಷ್ಟು ಸಕ್ಸಸ್ಫುಲ್ ಆಗಿದೆ ಸಕ್ಸಸ್ಫುಲ್ ಆಗಿಲ್ಲ ಅಂತ ನೀವು ಅಸೆಸ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಸಿಫಿಲಿಸ್ಸಿಗೆ ಕ್ಯೂರ್ ಇದೆಯಾ? ಎಸ್, ಸಿಫಿಲಿಸ್ ಅನ್ನು ನಾವು ಕಂಪ್ಲೀಟ್ಲಿ ಕ್ಯೂರ್ ಮಾಡ್ಬೋದು. ಪೆನ್ಸಿಲಿನ್ ಇದಕ್ಕೆ ಡ್ರಗ್ ಆಫ್ ಚಾಯ್ಸ್ ಆ್ಯಂಡ್ ಇದರಿಂದ ಸಿಫಿಲಿಸ್ ಕ್ಯೂರ್ ಆಗುತ್ತೆ. ನನಗೆ ಒಂದ್ಸಲ ಸಿಫಿಲಿಸ್ ಟ್ರೀಟ್ಮೆಂಟ್ ಆದಮೇಲೆ ಮತ್ತೆ ನನಗೆ ಸಿಫಿಲಿಸ್ ಬರ್ಬಹುದಾ? ಎಸ್, ನಿಮಗೆ ರೀಇನ್ಫೆಕ್ಷನ್ ಆಗ್ಬೋದು. ಸಪೋಸ್ ನೀವು ಮತ್ತೆ ಈ ಥರದ ಬಿಹೇವಿಯರಲ್ಲಿ ಇನ್ವಾಲ್ವ್ ಆದ್ರಿ ಅಥವಾ ನಿಮ್ಮ ಪಾರ್ಟ್ನರಿಗೆ ಟ್ರೀಟ್ಮೆಂಟ್ ಆಗಿಲ್ಲ, ಅವರಿಗೂ ಪಾಸಿಟಿವ್ ಇತ್ತು, ಆ ಥರದ್ದೆಲ್ಲ ಕಂಡೀಷನ್ ಇದ್ದಾಗ ನಿಮಗೆ ರೀಇನ್ಫೆಕ್ಷನ್ ಆಗ್ಬೋದು ಆ್ಯಂಡ್ ಮತ್ತೆ ಸಿಫಿಲಿಸ್ ಬರುವಂಥ ಚಾನ್ಸಸ್ ಸಹ ಇರುತ್ತೆ. ಸೊ ಟ್ರೀಟ್ಮೆಂಟಿನ ಫಾಲೋಅಪ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಒಂದ್ಸಲ ನಿಮ್ಮ ಟ್ರೀಟ್ಮೆಂಟ್ ಆದಮೇಲೆ ನಿಮ್ಮ ಡಾಕ್ಟರ್ ನಿಮಗೆ ಯಾವಾಗ ಫಾಲೋಅಪ್ಪಿಗೆ ಕರೀತಾರೆ ಆವಾಗ ಹೋಗ್ಕೊಂಡು ಫಾಲೋಅಪ್ ಮಾಡ್ಕೊಳ್ಬೇಕು. ನಿಮ್ಮ ಟ್ರೀಟ್ಮೆಂಟ್ ತೆಗೆದುಕೊಂಡ ಅಟ್ಲೀಸ್ಟ್ 1-2 ರಿಂದ 3 ವಾರ ನೀವು ವೇಟ್ ಮಾಡೋದು ಬೆಟರ್. ಬಿಫೋರ್ ನೀವು ಈ ಲೈಂಗಿಕ ಕ್ರಿಯೆಯಲ್ಲಿ ಇನ್ವಾಲ್ವ್ ಆಗ್ತಾ ಇದ್ದೀರಾ ಅಂದರೆ ಟ್ರೀಟ್ಮೆಂಟ್ ಆದ 1-2 ರಿಂದ 3 ವಾರ ಆದ್ರೂ ವೇಟ್ ಮಾಡಿ. ಸಪೋಸ್ ನಿಮಗೆ ಮಾಡೋದೇ ಇತ್ತು ಅಂದ್ರೂ ಇಟ್ ಈಸ್ ಆಲ್ವೇಸ್ ಬೆಟರ್ ಟು ಯೂಸ್ ಪ್ರೊಟೆಕ್ಷನ್, ಕಾಂಡಮ್ಸು, ಡೆಂಟಲ್ ಡ್ಯಾಮ್ಸು ಎಕ್ಸೆಟ್ರಾ ಯೂಸ್ ಮಾಡೋದು ಬೆಟರ್. ಆ್ಯಂಡ್ ಅದರಲ್ಲೂ ನಿಮಗೆ ಮಲ್ಟಿಪಲ್ ಪಾರ್ಟ್ನರ್ಸ್ ಇದ್ದಾರೆ ಅಂದರೆ ನೀವು ಬಹಳ ಕೇರ್ಫುಲ್ ಆಗಿರಬೇಕು. ಇಟ್ ಈಸ್ ಬೆಟರ್ ನೀವು ಈ ಥರದ ಲೈಂಗಿಕ ಕ್ರಿಯೆಯನ್ನು ಅವಾಯ್ಡ್ ಮಾಡಿ ನಿಮ್ಮ ಸಿಂಪ್ಟಮ್ಸ್ ಕಡಿಮೆ ಆಗೋ ತನಕ 1-2 ರಿಂದ 3 ವಾರ ನಿಮ್ಮ ಟ್ರೀಟ್ಮೆಂಟ್ ಮುಗಿದ 2 ರಿಂದ 3 ವಾರದವರೆಗೆ ವೇಟ್ ಮಾಡೋದು ಆಲ್ವೇಸ್ ಬೆಟರ್. ನಿಮ್ಮ ಪಾರ್ಟ್ನರ್ ಸಹ ಟೆಸ್ಟಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಅವರು ಪಾಸಿಟಿವ್ ಬಂದ್ರು ಅಂದಾಗ ಅವರಿಗೂ ಸಹ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗಿರುತ್ತೆ. ಜಸ್ಟ್ ಬಿಕಾಸ್ ನಿಮ್ಮ VDRL ಟೈಟರ್ ನೆಗೆಟಿವ್ ಬಂದಿಲ್ಲ ಅಥವಾ ನಿಮ್ಮ VDRL ಟೈಟರ್ ಹಾಗೇ ಇದೆ 1:8 ಇದ್ದಿದ್ದು ಟ್ರೀಟ್ಮೆಂಟ್ ಆದ್ಮೇಲೂ 1:8 ಇದೆ ಅಂದ ಮಾತ್ರಕ್ಕೆ ನಿಮ್ಮ ಟ್ರೀಟ್ಮೆಂಟ್ ಫೇಲಿಯರ್ ಆಗಿದೆ ಅಂತ ಅರ್ಥ ಅಲ್ಲ. ಫಾಲೋ ಅಪ್ ಮಾಡಿ, ಡಾಕ್ಟರ್ ನಿಮ್ಮನ್ನು ಅಸೆಸ್ ಮಾಡ್ತಾರೆ, ನಿಮ್ಮ ಸೈನ್ಸು ನಿಮ್ಮ ರೋಗ ಲಕ್ಷಣಗಳನ್ನು ನೋಡ್ತಾರೆ ಆ್ಯಂಡ್ ನಿಮ್ಮ ಬ್ಲಡ್ ಟೆಸ್ಟನ್ನು ಕೋರಿಲೇಟ್ ಮಾಡಿ ಅವರು ನಿಮಗೆ ಇದರ ಬಗ್ಗೆ ಗೈಡ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.